ಮುಂದುವರಿದ ಎರಡನೆಯ ಕೂಟ. ಜಾನ್ ಹೈಡ್. ಅಧ್ಯಾಯ 3. ಸಿಯೋಲ್ಕೋಟ್ ನಗರದಲ್ಲಿ ಪ್ರಾರಂಭವಾದ ಪಂಜಾಬ್ ಪ್ರಾರ್ಥನಾ ಐಕ್ಯತೆ ಎಂಬ ಗುಂಪುಗಳನ್ನು ತನ್ನ ಕಾರ್ಯನಿರ್ವಹಣೆಗೆ ಉಪಯೋಗಿಸಿ ಜಾನ್ ಹೈಡ್ರವರು ಮತ್ತು ಇತರ ಕ್ರೈಸ್ತ ಸೇವಕರು ಸೇರಿ ಪ್ರಾರಂಭಿಸಿದ ಸಭೆಯನ್ನು ದೇವರು ಇನ್ನೂ ಆಶೀರ್ವದಿಸಿದನು. ಈ ಲೋಕದ ಚರಿತ್ರೆಯಲ್ಲಿ ದೇವರು ಒಂದೊಂದು ಕಾಲದಲ್ಲಿಯೂ ತನ್ನ ಸೇವೆಗೆ ಉತ್ತಮರಾದ ಸೇವಕರನ್ನು ಎಬ್ಬಿಸಿದನು ಮತ್ತು ಅವರನ್ನು ಆಶೀರ್ವದಿಸಿ ಬಲಪಡಿಸಿ ಪರಿಶುದ್ಧಾತ್ಮನಿಂದ ಅಭಿಷೇಕಿಸಿ ಸಭೆಯ ಆಧಾರ ಸ್ತಂಭಗಳನ್ನಾಗಿ ಇರಿಸಿದನು. ಅದರಲ್ಲಿ ಲೋಕದಲ್ಲಿರುವ ಸಭೆಗಳಲ್ಲಿ ಒಂದು ಅಂಗವಾಗಿರುವ ಪಂಜಾಬ್ ಸಭೆಯಲ್ಲಿ ಆ ಕಾಲದಲ್ಲಿ ಅವರು ನಡೆಸಿದ ಆಶ್ಚರ್ಯಕರವಾದ ದೊಡ್ಡ ಕಾರ್ಯಗಳನ್ನು, ಸಭೆಯ ಚರಿತ್ರೆಯನ್ನು ನಮ್ಮ ಗ್ರಹಿಕೆಗಾಗಿಯೂ ಜ್ಞಾನಕ್ಕಾಗಿಯೂ ಇನ್ನೂ ಮುಂದಿನ ಸಂತತಿಗಾಗಿಯೂ ಅವರ ಒಳ್ಳೆಯದಕ್ಕಾಗಿಯೂ ಉತ್ತಮ ಮಾರ್ಗದರ್ಶನಕ್ಕಾಗಿಯೂ ಸಭೆಯ ಹಿರಿಯರು ಬರೆದು ಇಟ್ಟಿರುತ್ತಾರೆ. ಪ್ರತಿ ವರ್ಷವೂ ಚಳಿಗಾಲದಲ್ಲಿ ಪಂಜಾಬ್ ಪ್ರಾರ್ಥನಾ ಐಕ್ಯ ಕೂಟಗಳು ನಡೆಯುವುದುಂಟು. ಆಗ ಪ್ರಾರ್ಥನಾ ಗುಂಪುಗಳ ಹಿರಿಯರು ಎಲ್ಲರೂ ಒಟ್ಟುಗೂಡಿ ಪ್ರಾರ್ಥಿಸಿ ಮುಂದೆ ನಡೆಯಬೇಕಾದ ಕಾರ್ಯಕ್ರಮಗಳ ಕುರಿತು ಯೋಚಿಸಿ ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ಹೀಗೆ 1905ರಲ್ಲಿ ನಡೆಸಿದ ಕೂಟದಲ್ಲಿ ಅನ್ಯೋನ್ಯತೆಯಲ್ಲಿ ಸೇರಿದ ಮುಖಂಡರುಗಳ ಹೃದಯದಲ್ಲಿ ಆತ್ಮದಾಪ್ತನಾದ ಕ್ರಿಸ್ತ ಯೇಸುವು ಪ್ರತ್ಯೇಕವಾಗಿ ಮಾತನಾಡಿದನು. ಅವರುಗಳೆಲ್ಲರೂ ದೇವರು ತಮ್ಮ ಮೇಲೆ ಹೇರುವ ಆತ್ಮಿಕ ಭಾರವನ್ನು ತಿಳಿದರು. ಪಾಪದ ಕೆಸರಿನಲ್ಲಿ ಮುಳುಗಿ ಕಷ್ಟಪಡುತ್ತಿರುವವರ ಸ್ಥಿತಿಗತಿಗಳನ್ನು ಕುರಿತು ಅವರು ಚಿಂತಿಸಿದರು. ಸಭೆಯ ನಾಯಕನಾದ ಯೇಸುಕ್ರಿಸ್ತನು ತನ್ನ ಚಿತ್ತವನ್ನು ಪ್ರಕಟಿಸುವಂತೆ ಕಾದಿದ್ದು ಪ್ರಾರ್ಥಿಸಿದರು. ಕ್ರಿಸ್ತನ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರು ಸ್ವಲ್ಪ ಮಟ್ಟಿಗಾದರೂ ಕ್ರಿಸ್ತನ ಶ್ರಮೆಯಲ್ಲಿ ಪಾಲುಗಾರರಾಗದ ಹೊರತು ಆತನಿಗಾಗಿ ನಾವು ಏನನ್ನು ಸಾಧಿಸುವುದು ಸಾಧ್ಯವಿಲ್ಲ ಎಂಬುದನ್ನು ಅವರು ಅರಿತರು. ಕ್ರಿಸ್ತನಿಗಾಗಿ ಹಿಂಸೆಗಳನ್ನು ಅಪಮಾನಗಳನ್ನು ಸಹಿಸುತ್ತೇವೆ ಎಂದು ದೃಢವಾಗಿ ತೀರ್ಮಾನ ಮಾಡಿದರು. ವರ್ಷದ ಕೊನೆಯಲ್ಲಿ ನಡೆಯಲಿಕ್ಕಿರುವ ಸಭೆಯ ಕೂಡುವಿಕೆಗೆ ಇದು ತಳಹದಿ ಎಂದು ಹೇಳಬಹುದು. ಪಂಜಾಬ್ ಸಭೆಯ ಎರಡನೆಯ ಸಭೆಯು ಅಂದರೆ 1905ರಲ್ಲಿ ನಡೆಯಿತು. ದೇವರು ತನ್ನ ದಾಸನಾದ ಜಾನ್ ಹೈಡ್ರವರ ಮೂಲಕ ಸಾವಿರಾರು ಮಕ್ಕಳ ಹೃದಯದಲ್ಲಿ ಕ್ರಿಯೆಯನ್ನು ಮಾಡಲು ಮನಸ್ಸು ಮಾಡಿದನು. ಆತ್ಮನ ನಡೆಸುವಿಕೆಯು ಸತ್ಯವೇದ ವಾಕ್ಯದ ಮೂಲಕವಾಗಿ ತನಗೆ ಕೊಡಲ್ಪಡುವುದನ್ನು ಅವರು ತಿಳಿಸಿದರು. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನಿಗೂ ವಿರಾಮ ಕೊಡದಿರಿ. ಈ ಮಾತುಗಳನ್ನು ದೇವರು ತನಗೆ ಕೊಡುವ ಆಜ್ಞೆಯೆಂದು ಜಾನ್ ಹೈಡ್ರವರು ಅಂಗೀಕರಿಸಿದರು. ಹಗಲು ರಾತ್ರಿ ಅವರು ಪ್ರಾರ್ಥನಾ ಕೋಣೆಯಲ್ಲಿಯೇ ಇದ್ದು ಆತ್ಮ ಭಾರದಿಂದಲೂ ನಿಟ್ಟುಸಿರಿನಿಂದಲೂ ಮಕ್ಕಳ ಪಾಪ ಕ್ಷಮಾಪಣೆಗಾಗಿಯೂ ರಕ್ಷಣೆಗಾಗಿಯೂ ಹೋರಾಡಿ ಪ್ರಾರ್ಥಿಸುತ್ತಿದ್ದರು. ಭಕ್ತರಾದ ಜಾನ್ ಹೈಡ್ರವರು ತಮ್ಮ ಇಡೀ ಜೀವಮಾನವನ್ನು ದೇವರ ಸೇವೆಗೆಂದೇ ಅರ್ಪಿಸಿ ಕ್ರಿಸ್ತನು ಸಭೆಗಳಿಗೆ ಆಜ್ಞೆ ಮಾಡಿದ ಹಾಗೆ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಅವರ ಪ್ರಾರ್ಥನಾ ಜೀವಿತದ ರಹಸ್ಯವು ಅವರ ಅನುದಿನದ ಜೀವಿತದಲ್ಲಿಯೂ ಸೇವೆಯಲ್ಲಿಯೂ ಪೂರ್ಣವಾಗಿ ತನ್ನ ಪರಮ ತಂದೆಯಾದ ಕ್ರಿಸ್ತನಿಗೆ ವಿಧೇಯರಾಗಿ ಆತನಿಂದ ಆಜ್ಞೆಗಳನ್ನು ಹೊಂದಿಯೇ ಕಾರ್ಯಗಳನ್ನು ನಡೆಸುತ್ತಿದ್ದರು. ಪ್ರತಿದಿನವೂ ಅನೇಕ ಗಂಟೆಗಳ ಕಾಲ ದೇವ ಸನ್ನಿಧಿಯಲ್ಲಿ ಪ್ರಾರ್ಥನೆಯ ಸ್ಥಿತಿಯಲ್ಲಿಯೇ ಇರುತ್ತಿದ್ದರು. ಸಭೆಯ ಕೆಲಸ ಕಾರ್ಯಗಳಲ್ಲಿಯೇ ತೊಡಗಿರುತ್ತಿದ್ದರು. ತಮ್ಮ ನಿದ್ರೆಯನ್ನು ಊಟವನ್ನು ಕಡಿಮೆ ಮಾಡಿದರು. ಬಲಹೀನರಾಗಿದ್ದ ಅವರನ್ನು ದೇವರಾದ ಯೇಸುಕ್ರಿಸ್ತನು ತನ್ನ ಅದ್ಭುತವಾದ ಕೃಪೆಯಿಂದಲೂ ಎತ್ತಿ ಹಿಡಿದನು. ಅವರು ನಿದ್ರಿಸುವುದು ಸ್ವಲ್ಪ ಸಮಯವೇ, ಆದರೂ ಅದು ದೇವರ ಪರಿಶುದ್ಧ ಹೃದಯದ ಒಳ್ಳೆ ಆಲೋಚನೆಗಳಿಂದಲೂ ನಿಷ್ಕಪಟದಿಂದಲೂ ಕೂಡಿದಾಗಿತ್ತು. ಅದು ಸಮಾಧಾನದಿಂದ ಕೂಡಿದ ನಿದ್ರೆಯಾಗಿತ್ತು.
ಈ ಎರಡನೆಯ ನಗರದಲ್ಲಿ ಪರಿಶುದ್ಧ ದೇವ ಸೇವಕರುಗಳಿಗಾಗಿ ಪ್ರತಿದಿನ ಬೆಳಿಗ್ಗೆ ಏರ್ಪಡಿಸಿದ ಸತ್ಯವೇದ ಅಧ್ಯಯನ ಧ್ಯಾನಗಳನ್ನು ನಡೆಸುವ ಜವಾಬ್ದಾರಿಯನ್ನು ಜಾನ್ ಹೈಡ್ರವರು ವಹಿಸಿಕೊಂಡರು. ಕ್ರಿಸ್ತನ ಕುರಿತಾಗಿಯೂ ಆತನು ಕೊಡುವ ರಕ್ಷಣೆಗಾಗಿಯೂ ಪ್ರಾರ್ಥಿಸಿ ನಂತರ ಬೋಧಿಸುವುದರಲ್ಲಿ ಪರಿಶುದ್ಧಾತ್ಮನು ಹೊಂದಿಕೊಳ್ಳುವುದು ಅತಿ ಅವಶ್ಯವೆಂದು ಒತ್ತಿ ಹೇಳಿದರು. ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವು ಸಾಕ್ಷಿಗಳಾಗಿದ್ದೀರಿ. ಯೆಹೋವನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ವಚನ 26-27. ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ ಈ ಮಾತುಗಳನ್ನು ಜಾನ್ ಹೈಡ್ರವರು ತಮ್ಮ ವಾಕ್ಯ ಭಾಗವನ್ನಾಗಿ ಆರಿಸಿಕೊಂಡಿದ್ದರು. ಸುವಾರ್ಥ ಸೇವಕರೇ, ಬೋಧಕರುಗಳೇ, ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಸೇವೆಯಲ್ಲಿಯೂ ಪರಿಶುದ್ಧಾತ್ಮನಿಗೆ ಮೊದಲ ಸ್ಥಾನ ಕೊಡಿರಿ. ನೀವು ನಿಮ್ಮನ್ನೇ ಮರೆತು ಪರಿಶುದ್ಧಾತ್ಮನೇ ನಿಮ್ಮ ಮೂಲಕವಾಗಿ ಮಾತನಾಡುವಂತೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಎಂದು ಅವರು ತಮ್ಮ ಜೊತೆ ಸೇವಕರಿಗೆ ಎಚ್ಚರಿಕೆ ಕೊಡುತ್ತಿದ್ದರು. ಬಿಡುಗಡೆಯ ಕುರಿತು ಸುವಾರ್ತೆಯನ್ನು ಕೇಳುವ ಮಕ್ಕಳು ಕೆಲವು ಸಮಯಗಳಲ್ಲಿ ಕಷ್ಟಕರವಾದಂಥ ಪ್ರಶ್ನೆಗಳನ್ನು ಕೇಳುವುದುಂಟು. ಆಗ ಬೋಧಿಸುವವರು ಮಾಡಬೇಕಾದದ್ದು ಏನು? ಇದು ಒಂದು ಮುಖ್ಯವಾದ ಪ್ರಶ್ನೆ. ಇಂಥ ಸಮಯಗಳಲ್ಲಿ ಬೋಧಿಸುವಂಥವರ ಸ್ವಂತ ಜ್ಞಾನವಾಗಲಿ ಅವರ ವಿದ್ಯೆಯಾಗಲಿ ಸಹಾಯ ಮಾಡಲಾರದು. ಇವುಗಳ ಮೇಲೆ ನಂಬಿಕೆ ಇಟ್ಟು ಸ್ವಂತ ಜ್ಞಾನದಿಂದ ಉತ್ತರಿಸುವುದು ಅವರ ಸೋಲುಕೆಯನ್ನು ತೋರಿಸುತ್ತದೆ. ಆದರೆ ಪವಿತ್ರ ಆತ್ಮನು ಈ ಸಮಯಗಳಲ್ಲಿ ಸೇವಕರಿಗೆ ಸಹಾಯ ಮಾಡಲು ಶಕ್ತನಾಗಿರುತ್ತಾನೆ. ಸುವಾರ್ತೆ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸೇವಕರು ತಮ್ಮ ನಡೆನುಡಿ ಕ್ರಿಯೆಗಳೆಲ್ಲವನ್ನು ಸಂಪೂರ್ಣವಾಗಿ ಪವಿತ್ರ ಆತ್ಮನಿಗೆ ಅರ್ಪಿಸಿ ಅವು ಕೊಡುವ ಜ್ಞಾನದಿಂದ ಸೇವೆ ಮಾಡಲು ತೀರ್ಮಾನಿಸಬೇಕು. ಒಂದೊಂದು ಕ್ಷಣದಲ್ಲಿಯೂ ಆತನನ್ನೇ ಆತುಕೊಳ್ಳಬೇಕು. ಯಾವ ಸ್ಥಿತಿಯಲ್ಲಿಯೇ ಇದ್ದರೂ ಪವಿತ್ರಾತ್ಮನನ್ನೇ ಸಹಾಯಕ್ಕಾಗಿ ಕರೆಯಬೇಕು. ಸುವಾರ್ತೆಯನ್ನು ಸಾರುವವರು ಕ್ರಿಸ್ತನಿಗೆ ಸಾಕ್ಷಿಯಾಗಿರುವುದನ್ನು ಮಕ್ಕಳು ಕಾಣಬೇಕು. ಮಕ್ಕಳ ಹೃದಯಗಳು ಚಲಿಸುವ ಹಾಗೆ ಅವರನ್ನು ರಕ್ಷಕನ ಕಡೆಗೆ ಸೆಳೆಯಬೇಕು. ಪರಿಶುದ್ಧ ಸೇವಕನು ತಾನು ಸಾರುವ ಸುವಾರ್ತೆಯ ಮೂಲಕ ಕ್ರಿಸ್ತನನ್ನೇ ಹೊರತು ಅವನ ಸ್ವಂತ ಜ್ಞಾನದಿಂದಲೋ ಇಲ್ಲವೇ ವಿದ್ಯೆಯಿಂದಲೋ ಸಾರಕೂಡದು. ಮಕ್ಕಳನ್ನು ಕ್ರಿಸ್ತನಿಗೂ ಆತನು ಮಾಡಿದ ಅದ್ಭುತಗಳಿಗೂ ಆತನ ಪುನರುತ್ಥಾನದ ಕಡೆಗೂ ತಿರುಗಿಸಿ ಸಾಕ್ಷಿಗಳಾಗಿ ನಿಲ್ಲಿಸಬೇಕು. ಪ್ರತಿಯೊಂದು ಕೂಟದಲ್ಲಿಯೂ ಭಕ್ತರಾದ ಜಾನ್ ಹೈಡ್ರವರು ಸಾರಿದ ಸುವಾರ್ತೆಯ ಸಾರಾಂಶವು ಜನರ ಹೃದಯಗಳಲ್ಲಿ ಆಳವಾಗಿ ಬೇರೂರುತ್ತಿತ್ತು. ಮಾತ್ರವಲ್ಲ, ಕೇಳಿದ ವಾಕ್ಯಗಳು ಅವರ ಹೃದಯದಲ್ಲಿ ಯೋಚಿಸುವಂತೆ ಮಾಡಿ ತಮ್ಮನ್ನೇ ಪರಿಶೋಧಿಸಿಕೊಳ್ಳುತ್ತಿದ್ದರು ಮತ್ತು ಪರೀಕ್ಷಿಸಿಕೊಳ್ಳುತ್ತಿದ್ದರು. ಪವಿತ್ರಾತ್ಮನು ತಮ್ಮ ಹೃದಯಗಳಲ್ಲಿ ಮಾತನಾಡುವುದನ್ನು ಅವರು ಗ್ರಹಿಸಿಕೊಳ್ಳುತ್ತಿದ್ದರು. ಅವರು ಇದುವರೆಗೂ ಅವರ ಸೇವೆಗಳಲ್ಲಿ ಕಂಡುಬಂದ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ತಿರುಗಿ ಹೊಸದಾಗಿ ತಮ್ಮನ್ನು ಕ್ರಿಸ್ತನ ಸೇವೆಗೆ ಪ್ರತಿಷ್ಠೆ ಮಾಡಿಕೊಂಡರು. ಜಾನ್ ಹೈಡ್ರವರು ಮೇಲೆ ಸಾರಿದ ಸುವಾರ್ತೆಯು ಬಹಳ ಮಹತ್ವದವುಗಳು, ಪರಿಶುದ್ಧವಾದವುಗಳು. ಅವರು ಏಕಾಗ್ರತೆಯಿಂದ ಮಾಡಿದ ಪ್ರಾರ್ಥನೆಯು ದೇವರಿಗೆ ಮುಟ್ಟಿತು. ಪವಿತ್ರಾತ್ಮನ ಶಕ್ತಿಯು ಅಲ್ಲಿ ಪ್ರವೇಶಿಸುವಂತೆ ಕರ್ತನು ಮಾಡಿದನು. ಹೃದಯಗಳು ತೆರೆಯುವಂತೆ ಮಾಡಿದನು. ಸೇರಿ ಬಂದಿದ್ದ ಮಕ್ಕಳೆಲ್ಲರೂ ಪವಿತ್ರಾತ್ಮನ ಶಾಂತವಾದ ಮಹತ್ವವಾದ ಕಾರ್ಯಗಳನ್ನು ಗ್ರಹಿಸಿಕೊಂಡವರಾಗಿ ಜಯಘೋಷ ಮಾಡಿದರು. ನಮ್ಮನ್ನು ಪ್ರೀತಿಸುವ ಯೇಸುಕ್ರಿಸ್ತನ ಮೂಲಕವಾಗಿ ನಾವು ಎಲ್ಲವನ್ನು ಮಾಡಿ ಮುಗಿಸಲು ಶಕ್ತರಾಗಿರುವೆವು ಎಂದು ಅವರು ಜಯಘೋಷ ಮಾಡಿದರೆಂದು ಪಂಜಾಬ್ ಸಭೆಯ ಮೂಲಗಳಿಂದ ತಿಳಿದು ಬರುತ್ತದೆ. 10 ದಿನಗಳು ನಡೆದ ಈ ಎರಡನೆಯ ಕೂಟಗಳು ಅತಿ ಮಹತ್ವವುಳ್ಳದಾಗಿತ್ತು. ದೇವರು ತನ್ನ ಸೇವಕರನ್ನು ಫಲಭರಿತವಾಗಿ ಉಪಯೋಗಿಸಿದನು. ಪಂಜಾಬ್ ಸಭೆಯ ಚರಿತ್ರೆಯು 1905ರಲ್ಲಿ ನಡೆದ ಕೂಟಗಳಿಂದ ಬಹುದೊಡ್ಡ ಮಹತ್ವವನ್ನು ಪಡೆಯಿತು. ಕ್ರಿಸ್ತ ಯೇಸುವಿನಿಂದ ನಮಗೆ ಸಿಕ್ಕ ಬಿಡುಗಡೆ ಲೋಕದಿಂದ ಸಿಗಲಾರದು ಎಂದು ತಿಳಿದರು. ಯಾರು ದೇವರ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರ
ಇವುಗಳನ್ನು ತಿಳಿದರು. ಆತನು ನಮಗೆ ಸೈತಾನನನ್ನು, ಶರೀರದ ಆಶೆಗಳನ್ನು, ಲೋಕದ ಆಶೆಗಳನ್ನು ಜಯಿಸಲು ಶಕ್ತಿ ಕೊಡುತ್ತಾನೆ. ಪಾಪದಿಂದಲೂ, ಪಾಪದ ಹಿಡಿತದಿಂದಲೂ, ಎಲ್ಲ ರೀತಿಯ ಭಯದಿಂದಲೂ, ಕಟ್ಟುಗಳಿಂದಲೂ, ಲೋಕದ ಮಾಯೆಯಿಂದಲೂ, ಮಾನಸಿಕವಾದ ಕಳವಳಗಳಿಂದಲೂ ಯೇಸು ನಮ್ಮನ್ನು ಬಿಡಿಸುತ್ತಾನೆ. ಈ ರೀತಿಯ ಬಿಡುಗಡೆಯನ್ನು ಈ ಸಭೆಯ ಮಕ್ಕಳು ಸವಿದು ಪರವಶಗೊಂಡರು. ಹೀಗೆ ಒಂದು ಅದ್ಭುತವಾದ ಅನುಭವವನ್ನು ಈ ಭೂಲೋಕದ ಜೀವಿತದಲ್ಲಿಯೇ ಹೊಂದುವುದು ಸಾಧ್ಯವೆಂದು ನಾನು ಇದುವರೆಗೂ ತಿಳಿದು ಇರಲಿಲ್ಲ. ನೆನೆಸಿರಲು ಇಲ್ಲವೆಂದು ಅಲ್ಲಿ ಭಾಗವಹಿಸಿದ ಮಿಷನರಿಯೊಬ್ಬರು ತಮ್ಮ ಅನುಭವವನ್ನು ಬರೆದು ಇಟ್ಟಿದ್ದಾರೆ. ಅಲ್ಲಿ ಕೂಡಿ ಬಂದಿದ್ದ ದೇವರ ಮಕ್ಕಳು ಗ್ರಹಿಸಿದ ದೇವರ ಪ್ರಸನ್ನತೆಯನ್ನು, ಸಹೋದರರ ಐಕ್ಯತೆಯನ್ನು ನೋಡುವಾಗ ಪರಲೋಕದ ಒಂದು ದೃಶ್ಯವೇ ಅಲ್ಲಿತ್ತು ಎಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲ. ಕ್ರಿಸ್ತನು ನಮಗೆ ಕೊಡುವ ಬಿಡುಗಡೆಯನ್ನು ನಮಗಾಗಿಯೇ ಅಲ್ಲ, ಲೋಕದ ಎಲ್ಲ ಜನರಿಗೂ ತಿಳಿಯಪಡಿಸಿ ಅವರು ಕೂಡ ಈ ಬಿಡುಗಡೆಯನ್ನು ಹೊಂದುವಂತೆ ಪ್ರಯತ್ನಿಸಬೇಕು. ರಕ್ಷಕನಾದ ಯೇಸು ಕ್ರಿಸ್ತನ ದ್ರಾಕ್ಷಿ ತೋಟದಲ್ಲಿ ಅನೇಕ ಕೆಲಸಗಳು ಉಂಟು. ಅದಕ್ಕಾಗಿ ಆತನು ಕೆಲಸಗಾರರನ್ನು ಕರೆಯುತ್ತಿದ್ದಾನೆ. ಅವರವರಿಗೆ ಬೇಕಾದ ತಲಾಂತುಗಳನ್ನು ಆತನೇ ಕೊಡುತ್ತಾನೆ. ಈ ಕರೆಯುವಿಕೆಯು ನಮ್ಮೆಲ್ಲರಿಗೂ ಉಂಟು. ಒಬ್ಬೊಬ್ಬ ಕೆಲಸಗಾರರನ್ನು ದೇವರು ಯಾವ ಕೆಲಸಕ್ಕೆ ಕರೆಯುತ್ತಾನೆಂಬುದನ್ನು ಪರಿಶುದ್ಧಾತ್ಮನ ಮೂಲಕವಾಗಿ ತಿಳಿದು ವಿಧೇಯರಾಗಿ ನಡೆದುಕೊಳ್ಳಬೇಕು. ಪರಿಶುದ್ಧಾತ್ಮನ ಅನುಗ್ರಹದಿಂದ ನಾವು ನಿಶ್ಚಯವಾಗಿ ಜಯವನ್ನು ಹೊಂದುತ್ತೇವೆ. ಅಂದು ಜಾನ್ ಹೈಡ್ರವರು ಸಿಯೋಲ್ ಕೋಟ್ ನಗರದಲ್ಲಿ ಕೂಡಿ ಬಂದಿದ್ದ ದೇವರ ಮಕ್ಕಳಿಗೆ ಸಾರಿದ ಸುವಾರ್ತೆಯ ಕರೆಯುವಿಕೆಯು ಇಂದು ನಮಗೆ ಕೊಡಲ್ಪಟ್ಟಿರುತ್ತದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.